ನಮಸ್ಕಾರ. ರಿವ್ಯೂ ಚಾನಲ್ಗೆ ಸ್ವಾಗತ. ನಾನು ಸಖ್ಯಾಗಾಂಕರ್. 12 ಶಾಸಕರಿಗೆ ಪ್ರಭಾವಿಯೊಬ್ಬರ ಬಿಗ್ ಸ್ಕೆಚ್. ಕರ್ನಾಟಕ ರಾಜಕಾರಣದಲ್ಲಿ ಕಾದಿದೆಯಾ ಅಲ್ಲೋಲ ಕಲ್ಲೋಲ. ಡೆಲ್ಲಿ ಮೀಟಿಂಗ್ ಸುಳಿವು ಸಿಗ್ತಾ ಇದ್ದ ಹಾಗೆ, ಆ ಸೀಕ್ರೆಟ್ ಓಪನ್ ಆಗ್ತಾ ಇದ್ದ ಹಾಗೆ ಈ ಆಪರೇಷನ್ಗೆ ಚಾಲನೆ ಸಿಕ್ಕಿದೆ ಅನ್ನುವ ಸುದ್ದಿ. ತರಾತುರಿಯಲ್ಲಿ ಒಂದಷ್ಟು ಬದಲಾವಣೆಗಳಿಗೆ ಮುಂದಾಗ್ತಿದ್ದಾರೆ. ಹಾಗಾದರೆ ಮಾಹಿತಿ ಮುಂದೆ ಇಡ್ತಾ ಇದೀವಿ. ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಎಸ್ ವೀಕ್ಷಕರೇ, ಕರ್ನಾಟಕ ರಾಜಕಾರಣದಲ್ಲಂತೂ ಕ್ಷಿಪ್ರ ಬೆಳವಣಿಗೆಗಳು ನಡೀತಿದ್ದಾವೆ. ಕೆಲವು ಹೊರಗಡೆ ಕಾಣುವಂಥದ್ದು, ಕೆಲವು ಒಳಗಡೆ ಸದ್ದಿಲ್ಲದೆ ಆಗ್ತಾ ಇರೋದು, ಆಮೇಲೆ ಹೊರಗಡೆ ಬರ್ತಿರೋದು. ಕಾಂಗ್ರೆಸ್ ಸರ್ಕಾರಕ್ಕೆ ಸಂಬಂಧಪಟ್ಟಂತೆ ಮಾತನಾಡೋದಾದರೆ ಈಗಾಗಲೇ ಹಗರಣಗಳ ಸಂಕಷ್ಟ. ಈಗ ಹಗರಣಗಳ ಸದ್ದು ಜಾಸ್ತಿಯಾಗಿ ಈ ಬಣಜಗಳ ಜಟಾಪಟಿ ಸದ್ದು ಸದ್ಯಕ್ಕೆ ಕೇಳಿ ಬರ್ತಿಲ್ಲ. ಕೆಲವು ದಿನಗಳ ಹಿಂದೆ ನೋಡಿದ್ವಲ್ಲ, ಕುರ್ಚಿ ಫೈಟ್. CM DCM, KPCC ಅಧ್ಯಕ್ಷರು ಬದಲಾಗಲೇಬೇಕು, ಮಲ್ಟಿಪಲ್ DCM ಬೇಕೇ ಬೇಕು, ಮುಖ್ಯಮಂತ್ರಿ ಹೊಸಬ್ರಿಗೆ ಅವಕಾಶ ಮಾಡಿಕೊಡಿ ಅಂತ ಸ್ವಾಮೀಜಿ ಅವ್ರ ಹೇಳಿಕೆ. ಇಷ್ಟೆಲ್ಲ ಆಯಿತು. ಹೈಕಮಾಂಡ್ ಡ್ಯಾಮೇಜ್ ಕಂಟ್ರೋಲ್ ಮಾಡೋದಕ್ಕೆ ಮಧ್ಯಪ್ರವೇಶ ಮಾಡೋ ತನಕ ಸಮಸ್ಯೆ ಕಾಂಗ್ರೆಸ್ನಲ್ಲಿ ದಿನೇ ಉಲ್ಬಣ ಆಗ್ತಾನೆ ಇದೆ ಅಲ್ವಾ. ಈ ಹೊತ್ತಲ್ಲೂ ಒಂದು ಸುದ್ದಿ ಬಂತು, ಅದನ್ನು ನಾವು ನಿಮ್ಮ ಮುಂದೆ ಇಟ್ಟಿದ್ವಿ. ಡೆಲ್ಲಿಯಲ್ಲಿ ಪ್ರಭಾವಿ ಮಿನಿಸ್ಟರ್ ಒಬ್ಬರು, ಅಂದರೆ ಕರ್ನಾಟಕ ಸರ್ಕಾರದ ಕಾಂಗ್ರೆಸ್ನ ಪ್ರಭಾವಿ ನಾಯಕ ಮಿನಿಸ್ಟರ್ ಒಬ್ಬರು ಕುಮಾರಸ್ವಾಮಿ ಅವ್ರ ಜೊತೆಗೆ ಮಾತುಕತೆ ನಡೆಸಿದ್ದಾರೆ ಅಂತ ಎಲ್ಲ ಕಡೆ ಸುದ್ದಿ ಆಯ್ತದು. ಮಾಧ್ಯಮಗಳೆಲ್ಲ ಚರ್ಚೆ ಮಾಡಿದ್ವು. ಈ ಮಿನಿಸ್ಟರ್ ಹಾಗಾದರೆ ತನ್ನ ಇಲಾಖೆಗೆ ಸಂಬಂಧಪಟ್ಟ ಇಲಾಖೆನೂ ಅಲ್ಲ ಕುಮಾರಸ್ವಾಮಿ ಅವ್ರದ್ದು. ಗಂಟೆಗೂ ಮೀರಿ 1.5 ಗಂಟೆ ಸುದೀರ್ಘ ಮಾತುಕತೆ ಕುಮಾರಸ್ವಾಮಿ ಅವ್ರ ಜೊತೆ ಡೆಲ್ಲಿಯಲ್ಲಿ ಮಾಡೋದಕ್ಕೆ ಕಾರಣ ಏನಪ್ಪ ಅನ್ನೋದ್ರ ಬಗ್ಗೆ ಕುತೂಹಲ ಗಮನ ಸೆಳೀತು. 42 ಶಾಸಕರ ಲಿಸ್ಟಿಟ್ಟು ಬಂದಿದ್ದಾರೆ HDK ಎದುರು ಅನ್ನೋ ಸುದ್ದಿನೂ ಬಂತು. ನಾಳೆ ಏನಾದರೂ ಸಮಸ್ಯೆ ಆದರೆ, ಅಧಿಕಾರ ಹಂಚಿಕೆ ಮತ್ತೊಂದು ಅಂತ ಬದಲಾವಣೆಯ ಬಿರುಗಾಳಿ ಬೀಸಿದ್ರೆ BJP JDS ಜೊತೆ ಸೇರೋದಕ್ಕೆ ನಾನು ರೆಡಿ ಇದ್ದೀನಿ, ಆದರೆ ಕೆಲವು ವರ್ಷಗಳ ಕಾಲ ನಾನೇ CM ಆಗಬೇಕು ಅನ್ನೋ ಕಂಡೀಷನ್ನೂ ಹಾಕಿದ್ದಾರೆ ಅನ್ನೋ ತನಕ ಸುದ್ದಿಗಳು ಬಂದವು. ಇದ್ರ ಬೆನ್ನಲ್ಲೇ ಈಗ 12 ಶಾಸಕರಿಗೆ ಕೈ ಪ್ರಭಾವಿ ಸ್ಕೆಚ್ ಹಾಕಿರುವಂಥ ವಿಚಾರ ಸದ್ದು ಮಾಡ್ತಿದೆ. ಕರ್ನಾಟಕ ರಾಜಕಾರಣದಲ್ಲಿ ಹೊಸ ಲೆಕ್ಕಾಚಾರಗಳಿಗೆ ದಾರಿಯಾಗ್ತಿರೋದು. ಎಸ್, ಕೈ ಪ್ರಭಾವಿ ಏನಾದರೂ ಆ ರೀತಿ ಮಾಡೋದಕ್ಕೆ ಹೋದರೆ ಯಾವಾಗ ಹೋಗ್ತೀನಿ ಅಂತ ಹೇಳ್ತಿರೋದು. DK ಶಿವಕುಮಾರ್ CM ಕುರ್ಚಿಗೆ ಪಟ್ಟು ಹಿಡಿದಿದ್ದೇ ಹೋದಾದರೆ ಸರ್ಕಾರವೇ ಬೀಳುತ್ತೆ ಅನ್ನೋ ರೀತಿಯಲ್ಲಿ ನನ್ನ ಬೆನ್ನಿಗಿಷ್ಟು ಶಾಸಕರಿದ್ದಾರೆ ಮತ್ತು ನಾನು CM ಆಗೋದಕ್ಕೆ ಅರ್ಹ ಅನ್ನೋ ರೀತಿಯಲ್ಲಿ ಶಕ್ತಿ ಪ್ರದರ್ಶನಕ್ಕೆ ಆ ಮಿನಿಸ್ಟರ್ ನಿಂತಿದ್ದಾರೆ ಅಂತಲ್ವ ಸುದ್ದಿ. DK ಹೆಚ್ಚು ಕಡಿಮೆ ಮಾಡೋದಕ್ಕೆ ಹೋದರೆ ಪ್ಲ್ಯಾನ್ B ರೆಡಿ ಆಗಿದೆ ಅಂತ. DK ಶಿವಕುಮಾರ್ ಅವರ ಪ್ರತಿತಂತ್ರ ಏನು ಹಾಗಾದರೆ? ಸರ್ಕಾರಕ್ಕೆ ಏನಾದರೂ ಬಿಸಿ ಮುಟ್ಟಿಸುವಂಥ ಬೆಳವಣಿಗೆ ಆದರೆ, ಸರ್ಕಾರ ಬೀಳಿಸೋ ಕೆಲಸ ಆದರೆ ಬಹಳ ಕಷ್ಟ. DK ಕನಸು ಇನ್ನು ಮುಂದಿನ ಅವಧಿಗೆ ನನಸು ಮಾಡ್ಕೊಳ್ಬೇಕಾಗತ್ತೆ. ಅವರು ಮುಂದಿನ ಅವಧಿ ಎಲೆಕ್ಷನ್ ಬರುವಷ್ಟೊತ್ತಿಗೆ 28ರಷ್ಟೊತ್ತಿಗೆ ಕಾಂಗ್ರೆಸ್ನಲ್ಲಿ ಏನಾಗಿರುತ್ತೆ, ಮಗದೊಂದು ಬೇಕಾದಷ್ಟು ಸವಾಲು. ಸೊ ಈಗಿರೋ ಚಾನ್ಸ್ ಬಿಟ್ಟರೆ ಮತ್ತೊಂದಿಲ್ಲ ಅನ್ನೋ ತನಕ ಅವರು ಟ್ರೈ ಮಾಡಬೇಕಾಗತ್ತೆ ಅವರ ಕನಸನ್ನು ನನಸು ಮಾಡ್ಕೊಳ್ಳೋದಕ್ಕೆ. ಹಾಗಾಗಿ ಸರ್ಕಾರ ಸೇಫ್ ಮಾಡೋದಕ್ಕೆ JDSನ 12 ಶಾಸಕರಿಗೆ ಸ್ಕೆಚ್ ಹಾಕಿದ್ದಾರೆ DK ಅನ್ನುವ ಸುದ್ದಿ. ಇದೇನು ಹಳೆ ವಿಚಾರನೇ ಅಲ್ವಾ? 12 ಶಾಸಕರು ಕಾಂಟ್ಯಾಕ್ಟಲ್ಲಿದ್ದಾರೆ DK ಜೊತೆಗೆ ಅಂತೆಲ್ಲ ಈ ಪೆನ್ ಡ್ರೈವ್ ಬ್ಲಾಸ್ಟ್ ಆದಾಗೂ ಕೂಡ ಸುದ್ದಿ ಸದ್ದು ಮಾಡಿತ್ತಲ್ವ, ಮೀಟಿಂಗ್ಗಳಾಗಿವೆ ಅಂತೆಲ್ಲ. ಆದರೆ ಈಗ ಮತ್ತೆ ಮುಂಚೂಣಿಗೆ ಬಂದಿರೋದು ಡೆಲ್ಲಿಯಲ್ಲಿ ಕೈ ನಾಯಕ ಮೀಟಿಂಗ್ ಮಾಡ್ತಾ ಇದ್ದ ಹಾಗೆ JDS ಶಾಸಕರನ್ನು ಸಂಪರ್ಕಿಸಿದ್ರ DK ಶಿವಕುಮಾರ್. ಅಲ್ಲೇನಾದರೂ ಸಮಸ್ಯೆ ಮಾಡೋದಕ್ಕೆ ಹೋದರೆ, ತಮ್ಮ ಸರ್ಕಾರವನ್ನು ಟಚ್ ಮಾಡೋದಕ್ಕೆ ಬಂದರೆ ತನಗೆ ಸಿಗಬಹುದಾದಂಥ ಅವಕಾಶವನ್ನು ತಪ್ಪಿಸೋದಕ್ಕೆ ರೆಡಿಯಾಗಿ ನಿಂತರೆ ನಿಮ್ಮ ಪಕ್ಷ, ಕುಮಾರಸ್ವಾಮಿಯವರ ಪಕ್ಷದ ಬುಡವನ್ನೇ ಕಿತ್ತಾಕ್ತೀನಿ ಅನ್ನೋ ರೀತಿಯಲ್ಲಿ JDS ಶಾಸಕರ ಅಸಮಾಧಾನಿತರು ಒಂದಷ್ಟು ಜನ ಇದ್ದಾರೆ. ನಾಯಕತ್ವದ ಬಗ್ಗೆ ಇದ್ರ ಬಗ್ಗೆ ಬೇಜಾರಿರೋರು, ಓಪನ್ ಆಗಿ ಮಾತಾಡಿರೋರು ಇದ್ದಾರೆ. ಅಂಥವ್ರನ್ನ ಸಂಪರ್ಕಿಸಿ 12 ಶಾಸಕರನ್ನು ಸೆಳೆದ್ರೆ ಪಕ್ಷಾಂತರ ನಿಷೇಧನೂ ಅಡ್ಡಿ ಬರಲ್ಲ. ಗೆದ್ದಿರೋದಕ್ಕಿಂತ ಜಾಸ್ತಿ, ಅರ್ಧಕ್ಕಿಂತ ತುಂಬ ಜಾಸ್ತಿ ಆಗಿಬಿಡುತ್ತೆ. ಹಾಗಾಗಿ ಪಕ್ಷದ ಅಸ್ತಿತ್ವವನ್ನೇ ಅಲುಗಾಡಿಸುವಂತಹ ಪ್ಲಾನ್ ಕೂಡ DK ಈಗ ರೆಡಿ ಇಟ್ಟಿದ್ದಾರೆ. ಕೈ ನಾಯಕನ ಮೂಲಕ ತನ್ನ ಕನಸಿಗೆ ತಣ್ಣೀರೆರ್ಚೋ ಪ್ರಯತ್ನ ಮಾಡಿದ್ರೆ ನಿಮ್ಮ ಪಕ್ಷವೇ ತಲೆ ಕೆಳಗಾಗಿ ಹೋಗುತ್ತೆ ಅನ್ನುವಂಥ ತಯಾರಿಯೊಂದು ಭರ್ಜರಿಯಾಗಿ ನಡೆದಿದೆಯಂತೆ. ಹಾಗಾಗಿ ಈ ವಿಚಾರ ಕುಮಾರಸ್ವಾಮಿ ಅವ್ರಿಗೂ ಗೊತ್ತಾಗ್ತಾ ಇರೋದಕ್ಕೇನೆ ಎಲ್ಲೋ ಮಿಸ್ ಹೊಡಿತಿದೆಯಲ್ಲ ಅಂತ ಅಸಮಾಧಾನದಲ್ಲಿರೋರಿಗೆ ಪಟ್ಟ ಕಟ್ಟೋದಕ್ಕೀಗ HDK ಮುಂದಾಗಿರೋದು. GT ದೇವೇಗೌಡರು ಸೀನಿಯರ್ ಇದ್ದರು, ಸಮರ್ಥರಿದ್ದರು. ಯಾಕೆ ಸುರೇಶ್ ಬಾಬು ಅವರನ್ನೇ
ಅಷ್ಟೆಲ್ಲ ಬೇಸರದ ನಡುವೆಯೂ ಕೂಡ ಸುರೇಶ್ ಬಾಬು ಅವರನ್ನೇ ಯಾಕೆ ಕುರ್ಚಿ ಹಾಕಿ ಕೂರಿಸಲಾಯಿತು, JDLP ಲೀಡ್ರನ್ನಾಗಿ ಮಾಡಲಾಯಿತು ಅಂತ ಕೇಳಿದ್ರೆ ಸುರೇಶ್ ಬಾಬು ಅವ್ರಿಗೂ ಅಸಮಾಧಾನ ಇತ್ತಂತೆ ಇತ್ತೀಚೆಗಿನ ಬೆಳವಣಿಗೆಗಳ ಬಗ್ಗೆ. ಹಾಗಾಗಿ ಹಿಂದುಳಿದ ವರ್ಗ ಮತ್ತೊಂದು ಅಂತ ಬೇರೆ ಬೇರೆ ಜಾತಿ ಸಮೀಕರಣ ಮುಂದಿಟ್ಟು ಸುರೇಶ್ ಬಾಬು ಅವರಿಗೆ ಮಣೆ ಹಾಕಲಾಯಿತು ಅನ್ನುವ ಚರ್ಚೆಯೂ ಕೂಡ ಜೋರಾಗಿದೆ. ಯಾರ್ಯಾರು ಅಸಮಾಧಾನಿತರಿದ್ದಾರೋ ಅಥವಾ ಯಾರನ್ನು ಸಂಪರ್ಕ ಮಾಡಲಾಗಿದೆಯೋ ಅಂಥವರಿಗೆ ಆಯಕಟ್ಟಿನ ಸ್ಥಾನಮಾನಗಳನ್ನು ಒದಗಿಸಿ ಕೊಡೋದು, ಅವಕಾಶ ಸಿಕ್ಕಾಗ ಏನಾದರೂ ಅನುಕೂಲ ಮಾಡಿಕೊಡೋದು, ಇಂಥದ್ದೆಲ್ಲ ಪ್ರಯತ್ನಗಳು ಈಗ ಕುಮಾರಸ್ವಾಮಿ ಅವ್ರ ಮೂಲಕ ಶುರುವಾಗಿದ್ದು ಭದ್ರ ಮಾಡಿಕೊಳ್ಳುವ ಲೆಕ್ಕಾಚಾರದಲ್ಲಿದ್ದಾರೆ. ಕುಮಾರಸ್ವಾಮಿ ಅವರ ಅತ್ಯಾಪ್ತರಿಗೇನೆ ಗಾಳ ಹಾಕ್ತಿದ್ದಾರೆ DK ಅನ್ನುವಂಥ ಸುದ್ದಿಗಳು ಸದ್ದು ಮಾಡ್ತಿದ್ದಾವೆ. ಸೊ ಕಾದ್ ನೋಡೋಣ. ಆಪರೇಷನ್ ರಿವರ್ಸ್ ಆಪರೇಷನ್ ಎರಡೂ ಕಡೆಗಳಿಂದ ಆಗ್ತಾ ಇದೆ. ನಾವೇನು ಮಾಡಲ್ಲ, ಈ ಹಗರಣಗಳೇ ಸರ್ಕಾರವನ್ನು ಬಲಿ ತಗೊಳ್ತಾವೆ ಅಂತ BJP ಆ ಕಡೆ ಸವಾಲೆಸೆತಾ ಇದೆ. ಇದರ ನಡುವೆ ಯಾರ ಪ್ರಯತ್ನ ಫಲ ಕೊಡಲಿದೆ ಗೊತ್ತಿಲ್ಲ. ಕರ್ನಾಟಕ ರಾಜಕಾರಣದಲ್ಲಿ ಯಾರು ಊಹೆ ಮಾಡಿದಂಥ ಬೆಳವಣಿಗೆಗಳಾಗ್ತಾವ ಅನ್ನುವಂಥ ಟ್ರೇಲರ್ಗಳು ಒಂದೊಂದೇ ಹೊರಗಡೆ ಬರ್ತಿರೋದು. ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.